ಓಂ ಶಾಂತಿ ವೀಕ್ಷಕರೇ, ಭಕ್ತರ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನಿಮಗೆ ಮದುವೆ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಮದುವೆ ಆಗಿದ್ದರೆ ಆಗಿರ್ಬೋದು. ನಿಮ್ಮ ಫ್ಯಾಮ್ಲಿ ನೀವೆಲ್ಲ ಆರಾಮಾಗಿ ಸುಖವಾಗಿರಿ. ಮೊದಲಿಗೆ ನಿಮ್ಗೆ ಆಶೀರ್ವಾದ. ಆದರೆ ಮದುವೆಗಳಲ್ಲಿ ಎಷ್ಟು ವಿಧ. ಮದುವೆಗಳು ಕೆಲವ್ರು ಮಾಡ್ಕೊಂಡಿರ್ತಾರೆ, ಕೆಲವ್ರು ಮಾಡ್ಕೊಂಡಿರಲ್ಲ. ಆದರೆ ಮದುವೆಗಳಲ್ಲಿ ಎಷ್ಟು ವಿಧ, ಯಾವ ಟೈಪಲ್ಲಿ ಮದುವೆ ಮಾಡ್ಕೊಳ್ತಾರೆ, ಯಾವ ಟೈಪಲ್ಲಿ ಯಾರ್ಯಾರು ಮದುವೆ ಮಾಡ್ಕೊಳ್ತಾರೆ, ಆ ಟೈಪ್ಗಳೆಷ್ಟು, ಮದುವೆಗಳಲ್ಲಿ ಟೈಪ್ಗಳೆಷ್ಟು, ಅಂದರೆ ವಿಧಗಳೆಷ್ಟು, ಯಾವ್ಯಾವ ಆ್ಯಂಗಲಲ್ಲಿ ಅವರವರ ದೃಷ್ಟಿಕೋನಕ್ಕೆ ತಕ್ಕಂತೆ ಮದುವೆಗಳನ್ನು ಮಾಡ್ಕೊತಾರೆ. ನಾವಿದನ್ನು ನೋಡೋಣ. ಈಗ ಮೊದಲಿಗೆ ಪ್ರೇಮ ವಿವಾಹ. ಪ್ರೇಮ ಅಂದರೆ ಏನು? ಲವ್ ಮ್ಯಾರೇಜ್. ಇದು ಎಲ್ಲರಿಗೂ ಗೊತ್ತು ಅಂತೀರ, ಓಕೆನಾ? ಪ್ರೇಮ ವಿವಾಹ ಅಂದ್ರೇನು? ಒಬ್ರಿಗೊಬ್ಬರು ಪ್ರೀತಿಸೋದು, ಆಮೇಲೆ ಎಲ್ಲೋ ಒಂದು ಕಡೆ ದೇವಸ್ಥಾನನೋ ಮಠನೋ ಮಂದಿರನೋ ಮದುವೆ ಮಾಡ್ಕೊಳ್ಳೋದು, ಹೂವಿನಾರ ಹಾಕಿ ತಾಳಿ ಕಟ್ಟೋದು, ಹೂವಿನಾರ ಹಾಕೋದು. ಯಾರೋ ಒಂದಿಬ್ಬರು ಮೂವರು ಇರ್ತಾರೆ, ಇಲ್ಲ ಯಾರೂ ಇಲ್ಲ ಇಟ್ಕೊಳ್ಳಿ, ಒಟ್ಟಿನಲ್ಲಿ ಮದುವೆ ಆಗಿಬಿಡುತ್ತೆ. ಇದನ್ನೇನಂತಾರೆ? ಪ್ರೀತಿಸಿ ಮದುವೆ ಮಾಡ್ಕೊಳ್ಳೋದು. ಇದು ಒಂದು ವಿಧ. ಎರಡನೇ ವಿಧ, ಪ್ರೀತಿಸ್ತಾರೆ, ಒಬ್ರಿಗೊಬ್ಬರು ಪ್ರೀತಿಸ್ತಾರೆ, ಅದನ್ನು ಅರೇಂಜ್ ಮಾಡ್ತಾರೆ. ನೆಕ್ಸ್ಟು ಅಂದರೆ ಅವ್ರ ಮನೆಯವರು ಇವ್ರ ಮನೆಯವರು ಅಥವಾ ಅವ್ರ ಫ್ರೆಂಡ್ಸು ಇವ್ರ ಫ್ರೆಂಡ್ಸು ಅರೇಂಜ್ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿ ಸಂಭ್ರಮಾಚರಣೆ ಮಾಡಿ ಇವರಿಬ್ಬರಿಗೂ ಮದುವೆ ಮಾಡ್ತಾರೆ. ಇದನ್ನೇನಂತಾರೆ? ಪ್ರೇಮ ಪ್ಲಸ್ ಅರೇಂಜ್ ಶಾಸ್ತ್ರೋಕ್ತ ಮದುವೆ. ಪ್ರೇಮ ಶಾಸ್ತ್ರೋಕ್ತ ಮದುವೆ ಇದು ಎರಡನೇದು. ಅಂದರೆ ಪ್ರೇಮ ಮತ್ತು ಶಾಸ್ತ್ರೋಕ್ತವಾಗಿ ಮದುವೆ ಮಾಡೋಂಥದ್ದು ಎಲ್ಲರೂ ಸೇರಿ. ಎರಡು ಥರ ಇದು. ಪ್ಲಸ್ ಗೊತ್ತಾಯ್ತಲ್ಲ, ಪರಸ್ಪರ ಒಡಂಬಡಿಕೆ ಮದುವೆ ಇದು. ಮೂರನೇ ಮದುವೆ ನೋಡೋಣ. ಒಬ್ರಿಗೊಬ್ರು ಪ್ರೀತಿಸ್ತಾರೆ, ಆದರೆ ಪ್ರೀತಿಸ್ಬಿಟ್ಟು ಮದುವೆ ಮಾಡ್ಕೊಳ್ಳಲ್ಲ, ಬ್ರೇಕಪ್ಪು ಆಗಲ್ಲ. ಹಂಗಾದ್ರೆ ಏನು? ಹಾಗಂತ ಅವ್ರ ಜೊತೆಯಲ್ಲಿ ಯಾರೂ ಇರಲ್ಲ, ಆದರೆ ಅವ್ರು ಮದುವೆ ಮಾಡ್ಕೊತಾರೆ. ಅದು ಯಾವ ರೀತಿ ನೋಡ್ರಿ? ಹೂವಿನಾರ ಹಾಕಲ್ಲ, ದೇವಸ್ಥಾನ ಹತ್ರ ಹೋಗಿ ಮದುವೆ ಮಾಡ್ಕೊಳ್ಳಲ್ಲ, ಇನ್ನೆಲ್ಲ ಹೋಗಿ ಮದುವೆ ಮಾಡ್ಕೊಳ್ಳಲ್ಲ, ಆದರೂ ಮದುವೆ ಮಾಡ್ಕೊತಾರೆ. ಯಾವ ರೀತಿ ಅಂದರೆ ಒಬ್ರಿಗೊಬ್ರು ಪ್ರೀತಿಸ್ಬಿಡ್ತಾರೆ. ಇವರು ಉಂಗುರ ಹಾಕ್ತಾರೆ ಹೆಣ್ಣಿಗೆ. ಯಾವ ಯುವತಿಯನ್ನು ಹುಡುಗ ಪ್ರೀತಿಸಿದ್ದಾನೆ, ಯುವಕ, ಅವನೇನು ಮಾಡ್ತಾನೆ? ಸ್ವಲ್ಪ ದಿನ ಆದಮೇಲೆ ನಾವು ಮದುವೆ ಮಾಡ್ಕೊಳ್ಳೋಣ ಆ ರೀತಿ ಪ್ರಾಮಿಸ್ ಮಾಡಿ ಮಾತು ಕೊಟ್ಟು ತನ್ನ ಹತ್ರ ಇದ್ದ ಉಂಗುರವನ್ನು ಆ ಹುಡುಗಿಗೆ ಹಾಕ್ತಾನೆ. ಅಂದರೆ ಯಾರೂ ಇಲ್ಲ, ಇಬ್ಬರೇ ಇವನು ಉಂಗುರ ಹಾಕ್ತಾನೆ, ಆಗೋಯ್ತು ಮದುವೆ. ಇದು ಅಡ್ವಾನ್ಸ್ ಮದುವೆ ಆದರೂ ತಿಳ್ಕೊಳ್ಳಿ, ನಿಶ್ಚಿತಾರ್ಥ ಆದರೂ ತಿಳ್ಕೊಳ್ಳಿ, ಏನಾದರೂ ತಿಳ್ಕೊಳ್ಳಿ. ಇದನ್ನು ಗಂಧರ್ವ ವಿವಾಹ ಅಂತಾರೆ. ಇಬ್ಬರೇ ಮಾಡ್ಕೊಳ್ಳೋದು, ಇವನು ಉಂಗುರ ಹಾಕೋದು ಅಷ್ಟೇ. ಗಂಧರ್ವ ವಿವಾಹ ಇದನ್ನೇನಂತಾರೆ? ಗಂಧರ್ವ ವಿವಾಹ. ಆಮೇಲೆ ಯಾವಾಗ ಅವನು ಮಾಡ್ಕೊಳ್ತಾನೆ ಬಿಡಿ, ಅದು ಆಮೇಲೆ ವಿಚಾರ. ಇದೇನೋ ಗಂಧರ್ವ ವಿವಾಹ. ಇನ್ನು ನೆಕ್ಸ್ಟು ಹೆಣ್ಣನ್ನು ಅಥವಾ ಗಂಡನ್ನು ಹೊಸ ಪರಿಚಯ ಅಥವಾ ಪರಿಚಯ ಇರೋರೆ, ಹಳೆಯ ಸಂಬಂಧಿ ಅಥವಾ ಹೊಸ ಸಂಬಂಧಿ, ಪರಿಚಯ ಇರೋರು ಇಲ್ಲದವರು ಏನೇ ಆಗಿರಲಿ, ಪರಸ್ಪರ ಹೆಣ್ಣನ್ನು ಹೆಣ್ಣು ನೋಡಿ ಇವ್ರ ಮನೆಯವರು ಅಲ್ಲಿ ಹೋಗಿ ಅವ್ರ ಮನೆಯವರು ಇಲ್ಲಿ ಹೋಗಿ. ಹಳೆಯ ಕಾಲದಲ್ಲಿ 20 ದಿನ 30 ದಿನ ಇತ್ತಂತೆ ಮದುವೆ, ಅಷ್ಟು ದಿನ ನಡೆಯೋದಂತೆ. ಆಮೇಲೆ ಅದು ಬರ್ತಾ 3 ದಿನಕ್ಕೆ ಬಂತು, ಆಮೇಲೆ ಬರ್ತಾ 2 ದಿನಕ್ಕೆ ಬಂತು. ಈಗ ಬರ್ತಾ ಅದೇನು 1 ದಿನಕ್ಕೆ ಆಗೋಗಿದೆ, 1 ಗಂಟೆಗೆ ಆಗಿದೆ, ಗೊತ್ತಿಲ್ಲ ನನಗೆ. ನಾನು ಎಲ್ಲೇ ಮದುವೆಗಳಿಗೆ ಹೋಗ್ತಾಯಿಲ್ಲ, ಸುಮಾರು ವರ್ಷಗಳಾಗೋಗಿದೆ ನನ್ನ ಮದುವೆಗಳ ಕತೆ ನೋಡಿ. ಆದ್ದರಿಂದ ಮದುವೆಗಳ ಪರಿಚಯ ಇಲ್ಲ. ಅಸಲಿಗೆ ನನ್ನ ಸರ್ವೀಸ್ನಲ್ಲಿ ನಾನು ಬೇರೆಯವ್ರ ಮದುವೆಗಳಿಗೆ ಹೋಗಿರೋದು 1 2 ಆಮೇಲೆ 1 3 4 5 ಮದುವೆ ಇರ್ಬೋದು ನಾನು ನೋಡಿರೋ ಮದುವೆಗಳು ಅಷ್ಟೇ. 5 ಮದುವೆ, 55 ವಯಸ್ಸು ನನಗೆ, 5 ಮದುವೆ. ಗೊತ್ತಾಯ್ತಲ್ಲ? ಈ ರೀತಿ ಮದುವೆಗಳಿರುತ್ತೆ. ಇನ್ನೂ ಒಂದು ಮದುವೆ ಇದೆ. ಯಾವ ರೀತಿಯಪ್ಪ ಅಂದರೆ ರಾಕ್ಷಸಿ ಮದುವೆ ಅಂತ. ರಾಕ್ಷಸಿ ಮದುವೆ ಅಂದರೆ ಅದು ಯಾವ ರೀತಿ ಗೊತ್ತಾ? ಹಂಗಂತ ರಾಕ್ಷಸರು ಮಾಡಿಕೊಡೋದ ಅಲ್ಲ. ಈ ರಾಕ್ಷಸಿ ಮದುವೆ ಅಂದರೆ ಪರಸ್ಪರ ಫೈಟಿಂಗು. ಅವ್ರ ಹುಡುಗಿನ ಇವ್ರು ಎತ್ತಾಕೊಂಡು ಹೋಗ್ಬಿಡೋದು, ಬಲಾತ್ಕಾರವಾಗಿ ತಾಳಿ ಕಟ್ಸೋದು.
ಬಲಾತ್ಕಾರವಾಗಿ. ಈ ಆಪೋಸಿಷನ್ ಪಾರ್ಟಿಗಳಿರ್ತಾರೆ, ಕಿತ್ತಾಡೋದು, ಫೈಟಿಂಗ್ಗಳು, ಒಬ್ರಿಗೊಬ್ರು ಆಗಲ್ಲ. ಕಾರಣ ಅವ್ರೇನೋ ಮದುವೆ ಏನೇನೋ ಇರ್ತದೆ, ಹಳೆಯ ದ್ವೇಷಗಳಿರ್ತದೆ, ಹಳೆಯ ಕಿತ್ತಾಟಗಳಿರ್ತದೆ. ಸೇಡ್ ತೀರಿಸ್ಕೊಳ್ಳೋಕ್ಕೆ ಆ ಮಗುನ ಎತ್ತಕೊಂಡು ಹೋಗ್ಬಿಟ್ಟು ಇವ್ರು ಮದುವೆ ಮಾಡ್ಕೊಳ್ಳೋದು. ಬಲಾತ್ಕಾರ ಬೇಕು. ಆ ಮಗುಗೂ ಇಷ್ಟ ಇರಲ್ಲ, ಅವ್ರ ಮನೆಯವ್ರಿಗೂ ಇಷ್ಟ ಇರಲ್ಲ, ಅವ್ರ ಸಂಬಂಧಿಗಳಿಗೂ ಇಷ್ಟ ಇರಲ್ಲ. ಇವ್ರೇನು ಮಾಡ್ತಾರೆ, ಎತ್ತಕೊಂಡು ಹೋಗೋ ಹುಡುಗಿನ ಮದುವೆ ಮಾಡೋದು. ಅಥವಾ ಈ ಹುಡುಗನಿಗೆ ಇಷ್ಟ ಇರಲ್ಲ, ಹುಡುಗನ ಮನೆಯವ್ರಿಗೂ ಇಷ್ಟ ಇರಲ್ಲ, ಹುಡುಗನ ಸಂಬಂಧಿಕರಿಗೂ ಇಷ್ಟ ಇರಲ್ಲ ಆ ಹುಡುಗಿನ ಮಾಡ್ಕೊಳ್ಳೋಕ್ಕೆ. ಅವ್ರು ಬಂದು ಇವನ್ನ ಎತ್ತಕೊಂಡು ಹೋಗಿ ಮದುವೆ ತಾಳಿ ಕಟ್ಟಿಸ್ತಾರೆ. ಇದು ಕತೆ. ಇದನ್ನು ರಾಕ್ಷಸಿ ಮದುವೆ ಅಂತ ಹೆಸರು. ಏನಂತಾರೆ? ರಾಕ್ಷಸಿ ಮದುವೆ. ಸಾಧ್ಯವಾದರೆ ಹೊಡೆದಾಟಗಳು, ಬಡ್ದಾಟಗಳು, ರಕ್ತಪಾತಗಳು ನಡೀತದೆ, ಅಲ್ಲೇ ತಾಳಿ ಕಟ್ತಾರೆ. ಇದು ಕತೆ. ಇದು ರಾಕ್ಷಸಿ ಮದುವೆ. ಈ ರೀತಿ ಮದುವೆಗಳಲ್ಲಿ ಬೇರೆ ಬೇರೆ ಟೈಪ್ ಇರ್ತದೆ ನೋಡ್ರಿ. ಮೊದಲನೇದು ಏನು ಹೇಳಿದೆ ನಾನು, ಒಬ್ರಿಗೊಬ್ಬರು ಪ್ರೀತಿಸ್ತಾರೆ. ಎಲ್ಲೋ ದೇವಸ್ಥಾನದಲ್ಲಿ ಹೋಗಿ ಇಬ್ಬರು ಭಾಳ ಪ್ರೀತಿಯಿಂದ, ಅವ್ರ ಕಡೆ ಒಂದಿಬ್ಬರು, ಇವ್ರ ಕಡೆ ಒಂದಿಬ್ಬರು, ಇಲ್ಲದೇ ಇದ್ದರೂ ಕೂಡ, ಯಾರು ಅವ್ರಿಗೆ ಇಲ್ಲದೇ ಇದ್ರೂ ಕೂಡ ಇಬ್ಬರೇ ಹೂವಿನ ಹಾರ ತಗೊಂಡು ತಾಳಿ ತಗೊಂಡು ದೇವಸ್ಥಾನದಲ್ಲೇ ಒಬ್ಬರು ಅರ್ಚಕರು ಇರ್ತಾರೆ. ಅವರು ಇರ್ತಾರೆ ಇಲ್ಲ ಮಂತ್ರ ಹೇಳೋಕ್ಕೆ. ಆದರೆ ನೀಟಾಗಿ ಇವರು ದೇವ್ರ ಮುಂದೆ ತಾಳಿ ಕಟ್ತಾರೆ, ಹೂವಿನ ಹಾರ ಹಾಕಿ ತಾಳಿ ಕಟ್ತಾರೆ. ಹಾಗೋಯ್ತು ಮದುವೆ. ಪ್ರೇಮ ವಿವಾಹ. ಇಬ್ಬರೇ ಮದುವೆ ಮಾಡ್ಕೊಳ್ತಾರೆ. ಇದು ಪ್ರೇಮ ವಿವಾಹ. ನೆಕ್ಸ್ಟು ಪ್ರೀತಿಸಿ ಅವ್ರ ಕಡೆ ಒಂದು 5 ಜನ, ಇವ್ರ ಕಡೆ ಒಂದು 5 ಜನ ದೇವಸ್ಥಾನದಲ್ಲೋ ಇನ್ನೆಲ್ಲೋ ಮದುವೆ ಮಾಡಿಸ್ತಾರೆ, ಅಥವಾ ವಿಜೃಂಭಣೆಯಿಂದ ಮದುವೆ ಮಾಡಿಸ್ತಾರೆ. ಇದನ್ನು ಪ್ರೇಮ ಪ್ಲಸ್ ಶಾಸ್ತ್ರೋಕ್ತ ಮದುವೆ. ಗೊತ್ತಾಯ್ತಲ್ಲ? ಒಡಂಬಡಿಕೆ ಮದುವೆ ಅಂತಾರೆ ಇದನ್ನು. ಓಕೆನಾ? ಇನ್ನೊಂದಿದೆ, ಪ್ರೀತಿಸಿರಲ್ಲ, ಏನೂ ಇಲ್ಲ. ಅವ್ರಿಗೆ ಹುಡುಗಿಗೆ ಹುಡುಗ ಗೊತ್ತಿರಲ್ಲ, ಹುಡುಗನಿಗೆ ಹುಡುಗಿ ಗೊತ್ತಿರಲ್ಲ, ಹುಡುಗ ಗೊತ್ತಿರಲ್ಲ, ಅವ್ರಿಗೆ ಇವ್ರಿಗೆ ಗೊತ್ತಿರಲ್ಲ, ಇವ್ರಿಗೆ ಗೊತ್ತಿರಲ್ಲ. ಹೊಸ್ದಾಗಿ ಯಾವುದೋ ಸಂಬಂಧ, ಅಥವಾ ಗೊತ್ತಿರ್ತದೆ, ಅಥವಾ ಆಮೇಲೆ ಒಂದು ಅರೇಂಜ್ಮೆಂಟ್ ಮಾಡ್ತಾರೆ ಮದುವೆ ಅಂತ. ಆಮೇಲೆ ಶಾಸ್ತ್ರೋಕ್ತವಾಗಿ ನಿಶ್ಚಿತಾರ್ಥ, ಪ್ರತಿಯೊಂದು ಶಾಸ್ತ್ರೋಕ್ತವಾಗಿ ನಡೀತದೆ. ಇದನ್ನೇನಂತಾರೆ? ಶಾಸ್ತ್ರೋಕ್ತ ಮದುವೆ. ವಿಧಿ ವಿಧಾನದ ಶಾಸ್ತ್ರೋಕ್ತ ಮದುವೆ. ಗೊತ್ತಾಯ್ತಲ್ಲ? ಅರೇಂಜ್ ಮ್ಯಾರೇಜ್ ಅಂತ ನೀವು ಅಂತೀರ. ಒಡಂಬಡಿಕೆ ಮದುವೆ ಪಕ್ಕ. ಓಕೆನಾ? ಇದಾದಮೇಲೆ ಗಂಧರ್ವ ವಿವಾಹ. ಯಾವ ರೀತಿ? ಯಾರೂ ಇಲ್ಲ, ಇಬ್ಬರೇ ಇರ್ತಾರೆ. ಹಂಗಂತ ತಾಳಿ ಕಟ್ಟಲ್ಲ, ಹೂವಿನ ಹಾರ ಹಾಕಲ್ಲ, ಬರೀ ಒಂದು ಉಂಗುರ ಅಷ್ಟೇ. ಇದನ್ನು ಗಂಧರ್ವ ವಿವಾಹ. ಇನ್ನು ಶಾಸ್ತ್ರೋಕ್ತವಾಗಿ ಇವೆಲ್ಲ ಆಯಿತು, ಪ್ರೇಮ ವಿವಾಹ ಆಯಿತು, ಗಂಧರ್ವ ವಿವಾಹ ಆಯಿತು. ಇನ್ನಿರೋದು ರಾಕ್ಷಸಿ ವಿವಾಹ. ಇದು ಭಾಳ ಫೈಟಿಂಗ್ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋಂಥದ್ದು, ಕಿತ್ತಾಟಗಳು ಮಾಡಿಕೊಂಡು. ಇನ್ನೂ ಒಂದು ಇದ್ದಾರೆ. ಇಷ್ಟು ಆದಮೇಲೆ ಮದುವೆಗಳು, ಇನ್ನೊಂದು ಮದುವೆ ಇದೆ ಹೇಳ್ತೀನಿ. ಅದು ಯಾವ ರೀತಿಯಪ್ಪ ಅಂದರೆ, ಇನ್ನೊಂದು ಮದುವೆ ನೀವು ಕೇಳಿರ್ಬೋದು. ಅದನ್ನೇನಂತಾರೆ ಅಂದರೆ ಫ್ಯಾಮ್ಲಿ ರಿಲೇಷನ್ಶಿಪ್ಪು, ಅದು ಏನೋ ಒಂದು ಇದೆಯಪ್ಪ ಅದಕ್ಕೆ. ಈ ಕೇರಳದವರು ಹೆಚ್ಚಾಗಿ ಮಾಡ್ತಾರೆ ಅದು. ಯಾವ ರೀತಿ ಗೊತ್ತಾ? ಕೇರಳದಲ್ಲಿ ಕೆಲವರು ಹುಡುಗ ನೋಡ್ತಾರೆ, ಹುಡುಗಿ ನೋಡ್ತಾರೆ, ಅವ್ರ ಮನೆಯವ್ರು ಇವ್ರು ನೋಡ್ತಾರೆ. ಆದರೆ ಹುಡುಗಿನ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಬಿಡ್ತಾರೆ. ನೋಡ್ರಿ ಕತೆ ಹೆಂಗಿದೆ. ಯಾವುದೋ ಒಂದು ಮನೆ ಮಾಡಿಕೊಡ್ತಾರೆ, ರೂಮ್ ಮಾಡಿಕೊಡ್ತಾರೆ. ಅಥವಾ ಹುಡುಗಿ ಹೋಗಿ ಹುಡುಗನ ಮನೇಲಿರಬೇಕು 1-2 ತಿಂಗಳು, 3 ತಿಂಗಳು, 6 ತಿಂಗಳು. ಅಥವಾ ಹುಡುಗ ಹೋಗಿ ಹುಡುಗಿ ಮನೇಲಿರಬೇಕು 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು ಇರುತ್ತೆ. ಈ ರೀತಿ ಮದುವೆ ಕೇರಳನಲ್ಲಿ ಮಾಡ್ತಾರೆ, ಅಥವಾ ಇನ್ನೂ ಬೇರೆ ಬೇರೆ ಕಡೆ ಮಾಡ್ತಾರೆ. ಇದು ಯಾವುದಕ್ಕಂದರೆ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗು. ಇದು ಒಂಥರ ಸರಿನೇ ನನಗೆ ಗೊತ್ತಿರೋಗೆ. ಯಾಕಪ್ಪ ಅಂದರೆ ಈ ಎಲ್ಲ ಮದುವೆಗಳಲ್ಲಿ ಹಳೆಯ ಸಂಬಂಧಿ ಆದರೆ, ಹಳೆಯ ಕಾಲದಿಂದ ಆ ಹುಡುಗಿಗೆ ಗೊತ್ತಿದ್ರೆ ಅಥವಾ ಹುಡುಗನ ಗೊತ್ತಿದ್ರೆ ನಮ್ಗೆ ಅವ್ರ ಪರಿಚಯ ಸ್ವಲ್ಪ ಮಟ್ಟಿಗೆ ಗೊತ್ತಿರುತ್ತೆ. ಆದರೂ ಅವಾಗಲೂ ಸರಿಯಾಗಿ ಗೊತ್ತಿರಲ್ಲ. ತುಂಬ ಕಿಲಾಡಿಗಳಿರ್ತಾರೆ. ಇಲ್ಲ ಹುಡುಗಿ ಇರ್ಬೋದು, ಇಲ್ಲ ಹುಡುಗ ಇರ್ಬೋದು, ತುಂಬ ಕಿಲಾಡಿಗಳಿರ್ತಾರೆ. ಏನೇನೋ ಒಳಗೊಳಗೆ ಅವ್ರ ಕತೆಗಳು ಜಾಸ್ತಿ ಇರ್ತದೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಆ ಕತೆಗಳು ಶುರು ಹಚ್ಕೊಂಡು ಮದುವೆ ಮಾಡಿದ ಮೇಲೆ ಅದೇ ಆಟ ಶುರು ಮಾಡ್ತಾರೆ. ಅದೇ ಆಟ, ಇಲ್ಲ ಹುಡುಗ ಇರಲಿ ಇಲ್ಲ ಹುಡುಗಿ ಇರಲಿ. ಆವಾಗ ಕಿತ್ತಾಟಗಳು, ಜಗಳಗಳು, ಫೈಟಿಂಗ್ಗಳು, ಕೊಲೆಗಳು. ಇವ್ರು ಚಾಕುನಲ್ಲಿ ಹಾಕೋದು, ಅವ್ರ ಚಾಕುನು ಇಲ್ಲ ಬಂಡೆ ಹತ್ತಿ ತಲೆ ಮೇಲೆ ಹಾಕ್ಬಿಡೋದು, ಇಲ್ಲ ಬೆಂಕಿ ಹಚ್ಬಿಡೋದು, ನೇಣು ಹಾಕೋದು, ಇದೆಲ್ಲ ಕತೆಗಳು. ಹೀಗೆ ಹಾಗೆ ಅನರ್ಥಗಳು ನಡೀತದೆ. ಈ ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಈ ಕೇರಳದವ್ರು ಮಾಡ್ತಾರೆ ನೋಡ್ರಿ. ಅವ್ರು ಕಳಿಸ್ತಾರಲ್ಲ ಎಲ್ಲಿಗೆ, ಜೊತೆಯಲ್ಲಿ ಹೋಗಿ ಒಂದು 6 ತಿಂಗಳಿರೋ 3 ತಿಂಗಳಿರೋ ಅವ್ರ ಮನೆಯಲ್ಲಿ ಅಂತ ಹುಡುಗನ ಕಳಿಸ್ತಾರೆ. ಹುಡುಗ ಹೋಗಿ ಹೆಣ್ಣಿನ ಮನೇಲಿರಬೇಕು, ಅಥವಾ ಹೆಣ್ಣು ಹೋಗಿ ಹುಡುಗನ ಮನೇಲಿರಬೇಕು. ಈ ಥರ ಅಂಡರ್ಸ್ಟ್ಯಾಂಡಿಂಗ್, ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ವಾ, ಬೇಡ ಬಿಟ್ಟಾಕಿ, ಮದುವೆ ಮನೆ ಬೇಡ. 6 ತಿಂಗಳಲ್ಲಿ ಗೊತ್ತಾಗ್ಬಿಡುತ್ತಲ್ಲ ಯಾರು ಬಂಡವಾಳ ಏನು ಅಂದ್ಬಿಟ್ಟು. ಇದು ಬೆಸ್ಟ್ ಅಲ್ವಾ? ನನಗೆ ಗೊತ್ತಿರೋದು ಬೆಸ್ಟ್ ಅಲ್ವಾ? ಆದರೆ ಶುದ್ಧವಾಗಿರಬೇಕು. ಯಾರು ಶೀಲವನ್ನು ಕಳ್ಕೊಬಾರ್ದು. ಇರಲಿ ಇವ್ರು ಹೋಗಿ ಅಲ್ಲಿರಲಿ, ಅವರೇ ಇಲ್ಲಿರಲಿ, ಶೀಲ ಕಳ್ಕೊಬಾರ್ದು.
ಶುದ್ಧವಾಗಿ ಪವಿತ್ರವಾಗಿರ್ಬೇಕು. ಇದು ನಾನು ಹೇಳೋದು. ಇದು ಬಿಟ್ಟು ಇನ್ನೊಂದಿದೆ. ಹೆಂಗಪ್ಪ ಅಂದರೆ ಇವರು ಅವ್ರನ್ನ ಕಳಿಸಲ್ಲ, ಅವರು ಇವ್ರನ್ನ ಕಳಿಸಲ್ಲ, ಎಂಥದ್ದು ಇಲ್ಲ. ಈ ಸಿಟಿಗಳಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳು, ಓದ್ತಾ ಇರ್ತಾರೆ. ಇಲ್ಲಾಂದರೆ ಪರಸ್ಪರ ಫ್ರೆಂಡ್ಸು ರೂಮ್ಮೆಂಟ್ಗಳಾಗ್ಬಿಡ್ತಾರೆ. ರೂಮ್ಮೆಂಟ್ಗಳಾಗ್ಬಿಟ್ಟು ಎಲ್ಲ ಮುಗಿಸ್ಕೊಬಿಡ್ತಾರೆ. ಆಮೇಲೆ ಬ್ರೇಕಪ್ ಆಗ್ಬೋದು, ಇಲ್ಲ ಮದುವೆ ಆಗ್ಬೋದು, ಅದು ನನಗೆ ಗೊತ್ತಿಲ್ಲ. ಇಲ್ಲಾಂದರೆ ಕೊಲೆನ ಮಾಡ್ಬೋದು. ಮೊನ್ನೆ ಆಯ್ತಲ್ಲ ಡೆಲ್ಲಿನಲ್ಲಿ. ಅದೇ ಥರ ಕೆಲಸಕ್ಕೆ ಜೊತೆಯಲ್ಲಿದ್ದವ್ರೆ, ರೂಮಲ್ಲಿದ್ದವ್ರೆ, ಅಲ್ಲಿ ಇಲ್ಲಿ ಸುತ್ತಾರೆ, ಎಲ್ಲ ತಿಂತಾರೆ, ಕುಡಿತಾರೆ, ಎಲ್ಲ ಮಾಡ್ಕೊತಾರೆ. ಒಂದೇ ರೂಮಲ್ಲಿರ್ತಾರೆ. ಆದರೆ ಅವ್ನಿಗೆ ಯಾಕೆ ಏನೋ ಪಿತ್ತನ ಎತ್ಗೆರ್ತು, ಅವನು ಅನ್ಯಕೋಮಿನವನು, ಅನ್ಯಧರ್ಮಿಯವನಿರಬೇಕು. ಇವಳಿಗೆ ಕೈಮಾ ಮಾಡಾಕ್ದ, ಟೋಟಲಾಗಿ ಕಟ್ ಮಾಡಾಕ್ದ ಅವನು, ಪೀಸ್ ಮಾಡಾಕ್ದ, ಫ್ರಿಡ್ಜಲ್ಲಿ ಇಟ್ಬಿಟ್ಟ ಮೂಟೆ ಕಟ್ಟಿ. ಆಮೇಲೆ ಎಷ್ಟೋ ದಿನ ಅಲ್ಲಿತ್ತು. ಅವನು ರೂಮ್ ಖಾಲಿ ಮಾಡ್ಕೊಂಡು ಓಡೋಗ್ಬಿಟ್ಟಿದ್ದ. ಆಮೇಲೆ ಅದು ವಾಸನೆ ಬಂದು ಹಿಂಗೆ ಬಂದು ಆಮೇಲೆ ಅವ್ನು ಹಿಡಿದ್ರು. ಬಿಡಿ, ಅಷ್ಟು ಈ ಜಾಗ ಅವ್ನು ತಪ್ಪಿಸ್ಕೊಳಕ್ಕಾಗಿಲ್ಲ. ಈ ಥರ ಕಟ್ತೆಗಳು ಇನ್ನೂ ಕೆಲವರು ಪೀಸ್ ಮಾಡಿ ಸಂಪೊಳಗೆ ಹಾಕ್ಬಿಟ್ಟಿದ್ರು. ಹಾಗೆ ಮೊನ್ನೆ ತಾನೇ ಯಾವುದೋ ಅರಬ್ ಕಂಟ್ರಿನಲ್ಲೆಲ್ಲೋ ಕೇರಳದವರ ಒಂದು ಹುಡುಗಿ ಹಂಗೆ ಮಾಡಿತ್ತಲ್ಲ. ಏನೇ ಕಾರಣ ಇಲ್ಲೇ ಕೊಲೆ ಮಾಡಿದ್ರ, ಮೂಟೆ ಕಟ್ಟಿದ್ರ, ಎಲ್ಲೋ ತಗೊಂಡೋಗಿ ಬಿಸಾಕಿದ್ರ, ಅವೆಲ್ಲ ಬೇರೆ ವಿಚಾರ. ತಗೊಂಡೋಗಿ ಸಂಪುಗಳಲ್ಲಿ ಹಾಕ್ಬಿಡ್ತಾರಲ್ರಿ ಪಾಪ. ಅವರೆಲ್ಲ ಬೇರೆಯವ್ರ ಕೆಳಗೆ ಗೊತ್ತಿಲ್ಲದೆ ನೀರು ಕುಡಿತಾರೆ, ಆ ನೀರನ್ನ ಅಡುಗೆಗೆ ಬಳಸ್ತಾರೆ, ಎಷ್ಟೆಲ್ಲ ಅನರ್ಥಗಳು. ಅದಕ್ಕೆ ಮೊನ್ನೆ ಒಂದು ಹುಡುಗಿಗೆ, ಕೇರಳ ಹುಡುಗಿಗೆ, ನಿಮಗೂ ಗೊತ್ತಿದೆ ನ್ಯೂಸ್ಗಳಲ್ಲಿ, ಅವ್ರ ಹೆಸರೆಲ್ಲ ಬೇಡ, ಆ ಹುಡುಗಿಗೆ ಗಲ್ ಶಿಕ್ಷೆ ಆಯ್ತಲ್ಲಿ ಅಲ್ವಾ, ಗಲ್ ಶಿಕ್ಷೆ ಆಯಿತು. ಆದರೆ ಅದನ್ನು ಆ ಹುಡುಗಿನ ಬಿಡಿಸ್ಕೊಬರೋಕ್ಕಿಲ್ಲನವರು ಅದೆಲ್ಲ ದೊಡ್ಡದ ಪಬ್ಲಿಸಿಟಿ. ಏನೋ ದೊಡ್ಡದಾಗಿ ಸಾಧನೆ ಮಾಡ್ದಂಗೆ, ದೇಶ ಸೇವೆ ಮಾಡ್ದಂಗೆ, ಎಲ್ಲ ಯುದ್ಧ ವೀರರಾಗಿ ಯುದ್ಧ ಮಾಡ್ಕೊಂಡು ಬಂದಂಗೆ ಆ ಹೆಣ್ಮಗು ಬಗ್ಗೆ ಹೈಲೈಟು ಮೀಡಿಯಾಗಳಲ್ಲಿ. ಆ ಅಮ್ಮ ಮಾಡಿರೋದೇನು ಘನಕಾರ್ಯ ಅಲ್ಲಿ? ಆ ಅಮ್ಮನಿಗೆ ಏನು ಕಷ್ಟ ಇದೆ ಅದು ಆಮೇಲೆ ವಿಚಾರ. ಗಂಡ ಬೇರೆ ಬಿಟ್ಟು ಬಂದಿದ್ದಾನೆ, ಮಗುನ ಎತ್ಕೊಂಡು ಬಂದಿದ್ದಾನೆ ಗಂಡ. ಇಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ. ಬೇರೆ ದೇಶದಲ್ಲಿ ಹೋಗಿ ದುಡಿತಾ ಇರೋದು, ಅದು ಆಫ್ರಿಕಾ ಆ ಪಕ್ಕದಲ್ಲಿ, ಗೊತ್ತಾಯ್ತಲ್ಲ. ಅದು ಭಯಾನಕವಾಗಿರೋ ದೇಶ ಅದು. ಅದೇನು ಅಲ್ಲಿ ಬರೀ ಟೆರರಿಸ್ಟ್ಗಳು, ಅವತಿ ಅಂತಿರಲ್ಲ ಟೆರರಿಸ್ಟ್ಗಳು ಅವರು. ಈ ಅಮ್ಮನಿಗೆ ಗಲ್ ಶಿಕ್ಷೆ ಆಯ್ತಲ್ಲಿ. ಆ ಅಮ್ಮನ ಬಿಡ್ಸ್ಕೊಂಬರೋಕ್ಕೆ ನೋಡ್ಬೇಕತ್ತೆ. ಆ ಅಮ್ಮ ಮಾಡಿರೋದೇನು, ಇನ್ನೊಬ್ಬ ಪ್ರಿಯಾಕರ, ಅವನು ಪಾರ್ಟ್ನರೋ ಏನೋ ಇರಲಿ, ಪಾರ್ಟ್ನರ್. ಗಂಡ ಎಲ್ಲಿದ್ದಾನೆ, ಮಗು ಓಡಿ ಬಂದಿದ್ದಾರೆ, ಗಂಡ ಮಗು ಇಲ್ಲಿ ಬಂದುಬಿಟ್ಟಿದ್ದಾರೆ. ಯಾಕೆ? ಆ ಅಮ್ಮ ಸೆಟ್ ಆಗಿಲ್ಲ. ಅದಕ್ಕೆ ಆ ಅಮ್ಮ ಗಂಡ ಆ ಅಮ್ಮನ್ನು ಬಿಟ್ಟು ಬಂದಮೇಲೆ 3 ವರ್ಷಕ್ಕೆ ಏನೋ ಈ ಕಥೆ ಆಗಿರೋದು ಈಗ. ಆಮೇಲೆ ಶಿಕ್ಷೆ, ಆ ಅಮ್ಮನಿಗೆ ಗಲ್ ಶಿಕ್ಷೆ, ಮರಣದಂಡನೆ. ಅದನ್ನು ಆ ಅಮ್ಮನ ಬಿಡಿಸ್ಕೊಂಡು ಬರೋಕ್ಕೆ ಇಲ್ಲಿಂದ ಸರ್ಕಾರ ಎಷ್ಟೋ ಪ್ರಯತ್ನ, ಯಾರೋ ಎಷ್ಟೋ ಪ್ರಯತ್ನ. ಆ ಅಮ್ಮ ಮಾಡಿರೋದೇನು, ಅವನೇನೋ ತಪ್ಪು ಮಾಡಿದ್ನು ಅನ್ನೋ ಥರ, ಬ್ಲ್ಯಾಕ್ ಮೇಲ್ ಮಾಡಿದ್ನು ಅನ್ನೋ ಥರ, ವೀಸಾ ಪಾಸ್ಪೋರ್ಟ್ಸ್ ಕಿತ್ಕೊಂಡಿದ್ದಾನೆ ಅನ್ನೋ ಥರ, ಹಿಂಸೆ ಕೊಡ್ತಾನೆ ಲೈಂಗಿಕವಾಗಿ ಅನ್ನೋ ಥರ. ಇರಲಿ ಆಯಿತು, ಲೈಂಗಿಕವಾಗಿ ಹಿಂಸೆ ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಟ್ರೀಟ್ಮೆಂಟ್ ಆಗಬೇಕಾಗಿರೋದೆಲ್ಲ ಇವಾಗ ಅಮ್ಮನಿಗೆ. ಗಂಡನ ಹತ್ರ ಹೊಂದಾಣಿಕೆ ಇಲ್ಲ, ಅವನ ಹತ್ರ ಹೊಂದಾಣಿಕೆ ಅಮ್ಮ. ಇದು ಬೇಕಾಯ್ತು, ಏನೇನಾಯ್ತಾ ಗೊತ್ತಿಲ್ಲ. ಇರಲಿ ಆಯಿತು, ಗಂಡ ಹೊಂದಾಣಿಕೆ ಇಲ್ಲ, ಅವರು ಹೊಂದಾಣಿಕೆ ಐತೆ, ಓಕೆ ಒಪ್ಕೊಳ್ತೀನಿ, ಆಯಿತು. ಅವನನ್ನು ಸಾಯಿಸ್ಬಿಟ್ರಾ, ಆಯಿತು. ಈ ಅಮ್ಮ ಫ್ರೆಂಡು ಸಾಯಿಸ್ಬಿಟ್ರಾ, ಇಬ್ಬರು ಸೇರಿ ಆಯಿತು. ಆದರೆ ಅವನ್ನ ಪೀಸ್ ಮಾಡಿ ಅವನೇನೋ ಹಿಂಸೆ ಕೊಡ್ತಾ ಇದ್ದ ಅಮ್ಮನಿಗೆ. ಅವನೇನು ಗಂಡ ಅಲ್ಲ, ಪ್ರಿಯಾಕರ ಅಥವಾ ಫ್ರೆಂಡು. ಅವನನ್ನು ಪೀಸ್ ಮಾಡಿಬಿಟ್ಟು ಎತ್ತಲೋ ತಗೊಂಡೋಗಿ ಎಲ್ಲ ಬಿಸಾಕಿದ್ರೆ ಆಗಿತ್ತಪ್ಪ ಅಲ್ವಾ. ಇವರೇನು ಮಾಡಬೇಕು, ತಗೊಂಡೋಗಿ ಮನೆ ಮೇಲೆ, ಆ ಬಿಲ್ಡಿಂಗ್ ಮೇಲೆ ಸಂಪಲ್ಲಿ ನೀರು ಇರುತ್ತಲ್ಲಪ್ಪ, ಅದರಲ್ಲಿ ಟ್ಯಾಂಕ್ ಇರುತ್ತಲ್ಲ, ಅದರಲ್ಲಿ ಹಾಕಿದ್ರಂತೆ. ಕೇಳಿ ಕತೆ ಹೆಂಗಿದೆ. ನೀರು ಟ್ಯಾಂಕಲ್ಲಿ ಹಾಕ್ಬಿಡೋದು, ಅದನ್ನು ಮೂಟೆ ಕಟ್ಟಿ. ಅದು ಆಮೇಲೆ ಎಷ್ಟೋ ದಿನಕ್ಕೆ ಅದು ಪತ್ತೆ ಆಗಿರೋದು. ಏನೂ ಗೊತ್ತಿಲ್ದಂಗಿದ್ದಾರೆ. ಇವ್ರಿಗೂ ನೀರು ಬರಲ್ವ ಅದರಿಂದ, ಪೈಪಲ್ಲಿ? ಇವ್ರ ಮನೆಗೂ ನೀರು ಬರುತ್ತಲ್ವ, ಅಕ್ಕಪಕ್ಕ ಮನೆಗಳು ನೀರು ಬರುತ್ತಲ್ವ, ಗತಿ ಏನ್ರಿ? ಇದೇ ರೀತಿ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಸಾವಿರಾರು ಜನ ನೀರು ಕುಡಿತಾರೆ. ಫ್ಯಾಮ್ಲಿಗಳು, 100 ಫ್ಯಾಮ್ಲಿಗಳಿರ್ತವೆ. ಅಲ್ಲಿ ಕೂಡ ಹಾಕಿದ್ದಾರೆ. ಕೆಲವರು ಶವನೇ ಹಾಕ್ಬಿಟ್ಟಿದ್ದಾರೆ, ಕೊಲೆ ಮಾಡೋ ಒಳಗಡೆ ಮುಚ್ಚಿಬಿಟ್ಟಿದ್ದಾರೆ ಮೇಲೆ ಮುಚ್ಚಳ. ಅಪ್ಪ, ಆ ನೀರು ತುಂಬ ಸ್ಮೆಲ್ ಬಂದಾಗ ನೋಡ್ಕೊಂಡಿದ್ದಾರೆ ಇವ್ರು. ಪಾಪ ಇನ್ನೇನು ಮಾಡೋದು ಮನೆಗಳವ್ರು. ಇಂಥ ನೀಚ ಕೆಲಸ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಈ ರೀತಿ ನೀಚ ಕೆಲಸ ಬೇರೆ. ಈಗ ಇವ್ರಿಗೆ ಎಲ್ಲಿಂದ ಶಿಕ್ಷೆ, ಅಲ್ಲಿ ಗಲ್ ಶಿಕ್ಷೆ ಕೊಟ್ಟು ಅವ್ರು ಇನ್ನೇನಾಗುತ್ತೆ? ಅವ್ರಿಗೆಲ್ಲ ಅದೇ ಕೆಲಸಗಳಿರ್ತಾನೆ, ಅವ್ರನ್ನ ಕ್ಷಮಿಸ್ಬೇಕಾ? ನೀವು ಹೇಳ್ರಿ. ಈ ರೀತಿ ನೀಚ ಕೆಲಸಗಳು ಮಾಡಿದ್ರೆ ಕ್ಷಮಿಸ್ಬೇಕೇನ್ರಿ? ಇವ್ರನ್ನೇನಂತಾರೆ? ನಿಜವಾಗ್ಲೂ ಇವರೇ ತಾನೇ ಕ್ರಿಮಿನಲ್ಗಳು. ಇವ್ರೇನು ಸಾಚನ, ಒಳ್ಳೆಯವರ? ಈ ರೀತಿ ನಡೀತದೆ. ಅದಕ್ಕೆ ಮದುವೆಗಳು ಮಾಡ್ಕೊಳ್ಳೋವಾಗ ತುಂಬ ಕೇರ್ಫುಲ್ಲಾಗಿ ಮದುವೆ ಮಾಡ್ಕೋಬೇಕು ಒಬ್ರನ್ನೊಬ್ರು. ಆಮೇಲೆ ಈ ಅನರ್ಥಗಳಾದರೆ ಜೀವನ ಪರ್ಯಂತ ಲೈಫ್ ವೇಸ್ಟ್. ಇನ್ನು ಕೆಲವರು ಒಬ್ಬರನ್ನ ಮದುವೆ ಮಾಡ್ಕೊತಾರೆ, ಬಿಟ್ಬಿಡ್ತಾರೆ, ಇನ್ನೊಂದು ಮಾಡ್ಕೊತಾರೆ, ಅದನ್ನು ಬಿಟ್ಬಿಡ್ತಾರೆ, ಇನ್ನೊಂದು ಮಾಡ್ಕೊತಾರೆ, ಅದನ್ನು ಬಿಟ್ಬಿಡ್ತಾರೆ.
ರೀ 5, 6, 7 ಮಾಡ್ಕೊಂಡಿದ್ದಾರೆ, ಕೆಲವು 10 ಮಾಡ್ಕೊಂಡಿದ್ದಾರೆ, 20 ಮಾಡ್ಕೊಂಡಿದ್ದಾರೆ, 25 ಮಾಡ್ಕೊಂಡಿದ್ದಾರೆ, ಹಂಗೆ ಇದ್ದಾರೆ. ಅದರಲ್ಲೂ ಹೊರದೇಶದಲ್ಲಿ ಅನ್ಯಕೋಮಿನವರು ಇದ್ದರು, ರಾಜರುಗಳು ಇವಾಗಲೂ ಇದ್ದಾರೆ. ರೀ ಅವ್ರು ಯಾರೋ ಕೆಲವರು 100 ಜನನೂ ಮಾಡ್ಕೊಂಡಿದ್ದಾರೆ ರೀ. ಅದು ಹೆಂಗೆ ಮೇಂಟೈನ್ ಮಾಡ್ತಾರೆ ಗೊತ್ತಿಲ್ಲ. ಅವ್ರಿಗೆ ಮಕ್ಕಳು ಡಜನ್ ಗಟ್ಟಲೆ ಮಕ್ಕಳು, ಒಂದು ಸೈನ್ಯನೇ ಅವ್ರದ್ದು, ಒಂದು ಸ್ಕೂಲ್ ಅವರೇ ಬಿಡೋ ಮನೇಲಿ ಸ್ಕೂಲು, ಆ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಮದುವೆ. ಇವತ್ತಾಯ್ತಲ್ಲ. ಅದಕ್ಕೆ ಹಿಂದೂ ಧರ್ಮದಲ್ಲೂ ಏಕಪತ್ನಿ ವ್ರತಸ್ಥ ಅಂತ ಶ್ರೀರಾಮಚಂದ್ರ ಪ್ರಭು ಹೇಳ್ತಾನೆ ಅಲ್ವೇನ್ರಿ. ಓಂ ಶ್ರೀ ಓಂ ನಮಃ ಶಿವಾಯ ಓಂ ಆದಿಶೇಷಕ್ತಿ ಪರಬ್ರಹ್ಮಣೆ, ಓಂ ನಮಃ ಶಿವಾಯ ಆದಿಶೇಷಕ್ತಿ ಪರಬ್ರಹ್ಮಣೆ. ನಾಗಕುಲದಲ್ಲೇ ಭಾಳ ಸುಸಂಸ್ಕೃತವಾಗಿ ಒಂದೇ ಮದುವೆ ಮಾಡ್ಕೊಳ್ತಾರೆ. ಒಂದು ವೇಳೆ ಅದು ದೇಶ ಮಾಡಿ ಬಿಟ್ಬಿಟ್ರೆ ಅವಾಗ ಬೇಕಾದ್ರೆ ಬೇರೆ ಮಾಡ್ಕೊಳ್ತಾರೆ, ಇಲ್ಲಾಂದರೆ ನಾಗಕುಲದಲ್ಲಿ ಹಂಗೆ ಮಾಡಲ್ಲ. ತಮ್ಮ ಸಂಗಾತಿ ಸತ್ತು ಆದರೂ ಕೂಡ ಏಕಾಂಗ ಆಗಿ ಜೀವನ ಪರ್ಯಂತ ಇರ್ತಾರೆ. ಒಳ್ಳೆಯವರಾಗಿದ್ದಾರೆ ಸಂಗಾತಿ, ಕೆಟ್ಟವರಾಗಿದ್ದಾರೆ ಅವ್ರು ನೋಡ್ಕೊಳ್ತಾರೆ. ಇದು ಕತೆ. ಓಕೆನಾ? ಯಾವುದಕ್ಕೆ ಇರಲಿ, ಎಷ್ಟೋ ಜನ ಬಡ ಮಕ್ಕಳು ಹೆಣ್ಮಕ್ಳು ಶ್ರೀಮಂತರಿಗೆ ಕೊಡ್ತಾರೆ. ವಯಸ್ಸಿನಲ್ಲಿ ನೋಡಿದ್ರೆ ಇವ್ರಿಗೂ ಅವ್ರಿಗೂ ಎಷ್ಟೋ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹುಡುಗಿಗೆ ನೋಡಿದ್ರೆ 16 ವರ್ಷ ಇಲ್ಲ, ಇನ್ನೂ 14 ವರ್ಷ. ಅವ್ರಿಗೆ ನೋಡಿದ್ರೆ 50, 45, 60, 70 ವರ್ಷ ಆಗಿರ್ತದೆ ಗಂಡಸರಿಗೆ. ಅದರಲ್ಲೂ ಪರ್ಸ್ನಾಲಿಟಿಯಲ್ಲಿ ಹಿಡ್ದಪ್ಪ ಇರ್ತಾರೆ, ಒಳ್ಳೆ ದಾಂಡಿಗಿರ್ತಾರೆ. ಅಂಥವ್ರು ಕೊಟ್ಟು ಪಾಪ ಹೆಣ್ಮಕ್ಳು ಬಡಪ ಹೆಣ್ಮಕ್ಳನ್ನು ಕೊಡ್ತಾರೆ. ಇದು ಕಥೆಗಳು. ಆದರೆ ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಮಾನವ ಹಕ್ಕುಗಳು, ಮಕ್ಕಳ ಹೋರಾಟಗಾರರು, ಮಹಿಳಾ ಹೋರಾಟಗಾರರು ಇವರೆಲ್ಲ ಕಂಟ್ರೋಲ್ ಮಾಡ್ತಾರೆ ಪೊಲೀಸ್ನವರಲ್ಲಿ. ಮೊದಲು ತುಂಬ ಕಷ್ಟ ಆಗ್ತಿತ್ತು ಹೆಣ್ಮಕ್ಳಿಗೆ. ಅದಕ್ಕೆ ಯಾವಾಗಲೂ ಎಲ್ಲ ವಿಚಾರದಲ್ಲೂ ವಯಸ್ಸು, ಅರ್ಹತೆ, ಯೋಗ್ಯರ ಎಲ್ಲ ನೋಡಬೇಕು, ಎಲ್ಲವ್ರನ್ನೂ ನೋಡಬೇಕು. ನೋಡಿ ಯೋಚನೆ ಮಾಡಿ ಮಾಡಬೇಕು. ಏಕಾಏಕಿ ಯಾರೋ ಹುಡುಗಿ ಸಿಕ್ಬಿಟ್ಟ, ಏಕಾಏಕಿ ಯಾರೋ ಹುಡುಗ ಸಿಕ್ಬಿಟ್ಟ, ಅರ್ಜೆಂಟು ಆ ಥರ ಮಾಡಬಾರ್ದು ಮದುವೆಗಳಲ್ಲಿ. ತುಂಬ ಡೇಂಜರಸ್. ಆಮೇಲೆ ಮಕ್ಕಳಾದ್ಮೇಲೆ ಕಿತ್ತಾಟಗಳು, ಇವರು ಡ್ರೈವರ್ಸ್ಗಳು. ಆ ಮಕ್ಕಳ ಗತಿ ಏನು ರೀ ಪಾಪ, ಅಪ್ಪನೂ ಬೇಕು ಅಮ್ಮನೂ ಬೇಕು, ಆ ಮಕ್ಕಳ ಗತಿ ಏನು? ಇದು ಒಂದು. ಎರಡನೇದು ಅನೈತಿಕ ಸಂಬಂಧಗಳು, ಅಕ್ರಮ ಸಂಬಂಧಗಳು ಬೇರೆ. ಅಬ್ಬಾ ಇದನ್ನಂತೂ ಕೇಳೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಗೊತ್ತಾಯ್ತಾನ್ರಿ? ಅವ್ರವ್ರು ಮಾಡಿದವ್ರು ಉಣ್ತಾರೆ, ಅದು ಬೇರೆ ವಿಚಾರ. ಇದು ಎಲ್ಲರ ಬಗ್ಗೆ ನಾನು ಮಾತಾಡ್ತಿಲ್ಲ. ನಮ್ಮ ಮನೆಗಳಲ್ಲೂ ಇದೆಲ್ಲ ಇದೆ ಕತೆ. ಬೇರೆಯವ್ರ ಮನೆಗಳು ಹೇಳ್ತಾ ಇಲ್ಲ ನಾನು, ನಮ್ಮ ಮನೆಗಳ ವಿಚಾರನೇ ನಾನು ಹೇಳ್ತಾಯಿದ್ದೀನಿ. ಇದರಲ್ಲಿ ಸಂಕೋಚ ಏನೂ ಇಲ್ಲ ನನಗೆ, ಮರ್ಯಾದೆ ಪ್ರಶ್ನೆ ಏನಿಲ್ಲ. ಎಲ್ಲರ ಮನೆ ದೋಸೆ ತೂತೆ ಅಂತ ಅಂದ್ಕೊಬಿಡಿ. ಹಾಗಂತ ಎಲ್ಲರೂ ಕೆಟ್ಟವರಲ್ಲ, ಎಲ್ಲರ ಮನೆಯ ದೋಸೆ ತೂತೆ ಅಲ್ಲ. ಕೆಲವು ಮನೇಲಿ ಚಪಾತಿನೂ ಇರುತ್ತೆ, ಪರೋಟಾನೂ ಇರ್ತದೆ, ಅದು ಬೇರೆ ವಿಚಾರ. ರೊಟ್ಟಿನೂ ಇರ್ತದೆ, ರಾಗಿ ರೊಟ್ಟಿ, ಅದೇನು ತೂತ. ಅದೇ ಅಕ್ಕಿ ರೊಟ್ಟಿ ಇರುತ್ತೆ, ಅದೇನು ತೂತ. ಅಕ್ಕಿನಲ್ಲೇ ತಾನೇ ದೋಸೆ ಹಿಟ್ಟೆಲ್ಲ ಮಾಡೋದು ಅಲ್ವಾ? ಹಾಗೆ ಒಬ್ಬೊಬ್ಬರ ಮನೆಯಲ್ಲೂ ಒಂದು ಅದು ಇರ್ತದೆ, ಅದೇನು ಮಾಡೋಕ್ಕಲ್ಲ. 100ಕ್ಕೆ 98 ಜನ ಕೆಟ್ಟವ್ರು ಇರ್ಬೋದು, 2 ಒಳ್ಳೆಯವರು ಇದ್ದೇ ಇರ್ತಾರೆ. 2 ಫ್ಯಾಮಿಲಿ ಒಳ್ಳೇದು ಇದ್ದೇ ಇರುತ್ತೆ, ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯಿಂದ. ಆಗ್ಬೋದಾ? ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀನಿ. ನೀವು ಒಳ್ಳೆಯವರಾಗಿರಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಕೊಡಿ, ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಗಳು ಯಾವಾಗೂ ಚೆನ್ನಾಗಿರಲಿ, ಶಾಂತಿಯಿಂದ ಇರಲಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವಿಡಿಯೋ ನೋಡಿ, ಹಾಗೆ ಮುಂದಿನ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.